ಸಿಟಿ 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 ರವಿ ಏನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ಕಾಗ್ತದ. ಲೋ ಚೀಟಿ, ಸ್ವಲ್ಪ ಚಿಕ್ಕಮಗಳೂರಿಂದ ಹೊರಗಡೆ ಬಾರೋ. ಯಾವಾಗ ನೋಡಿದ್ರು ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ರೆ ದೊಡ್ಡ ವಿಚಾರ ಅಲ್ಲ. ಹೊರಗಡೆ ಬಾರೋ. ಅವನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಯಾರೋ ಹೇಳ್ಕೊಟ್ಟಿದ್ದೀವಿ ಪಾಯಿಂಟ್ನ. ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ನಿಂಗೆ ಪಾಯಿಂಟ್ನ? ಏನೋ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ, ಬಟ್ ಒಂದು ಮಾತು ವಕೀಲರ ಪರವಾಗಿ ಮಾತಾಡಿಲ್ವಲ್ಲೋ. ಸಿಟಿ ರವಿ, ಯಾವ ಸೀಮೆ ಒಕ್ಲಿಗನೋ ನೀನು? ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊಂತೀಯ. ನಿನಗೆ ಗುಮ್ಮದ್ರೆ ನಾವು ಬರೋದು ಒಕ್ಕಲಿಗರು, ಅರ್ಥ ಮಾಡ್ಕ. ಅಮಿತ್ ಶಾ ಬರ್ತಾನ, ಬಿಜೆಪಿ ಬರ್ತಾರ, ಸಂತೋಷ್ ಬರ್ತಾರ? ಒಂದು ಓಡಿಲ್ ಹೇಳುವಲ್ಲೋ ಸಿಟಿ ರವಿ. ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು. ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರೆ ಯಾರನ್ನ ಹತ್ತಿಸ್ಕೊಂಡು ಹೊರಟೋದ್ಯಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲೇ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನ. ಹೋಗಿ ನೋಡ್ಕೊಂಬ. ಅವನು ಒಕ್ಕಲಿಗರನ್ನೇ ಬೇಕು ಅಂತಾನೆ ಅವನು. ನೀನೊಬ್ಬ ಒಕ್ಕಲಿಗನಾಗಿ ಚೀಟಿ ಹಿಂಗೆಲ್ಲ ಮಾಡ್ಬೇಡ ಚೀಟಿ, ಬೇಜಾರಾಗುತ್ತೆ ನಂಗೆ. ಓಕೆ, ನೆಕ್ಸ್ಟು ಇವನು ಯಾರ ನಮ್ಮ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ಜಗ್ಗೇಶ್ದು ಜಾಸ್ತಿ ಆಗಿದೆ. ಹೇಳ್ಬಿಟ್ರೆ ಜನ ನಿಮ್ಮಿಬ್ಬರನ್ನ ಇಟ್ಟಾಡಿಸ್ತಾರೆ, ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಆಮೇಲೆ ಜಗ್ಗೇಶು ಹತ್ಕೊಂಡ್ಬಂದು ನಾನು ನಿಂಗಂದ್ರು ಅಂತೆಲ್ಲ ಹೇಳಕ್ ಹೋಗ್ಬೇಡ ಜಗ್ಗೇಶು. ನಿಂದೆಲ್ಲ ನಾವು ಕೂಡ ನೋಡಿದ್ದೀವಿ. ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ, ಇಲ್ಲೆಲ್ಲ ವರ್ಕೌಟ್ ಆಗಲ್ಲ. ಒಂದು ಮಾತಾಡಿಲ್ಲ ಇಬ್ರು ಒಕ್ಕಲಿಗರಾಗಿ. ಜಗ್ಗೇಶು ಮತ್ತೆ ಯಾವ ಸೀಮೆ ಒಕ್ಕಲಿಗರೋ ನೀವು?